ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಡಿಯೋಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದರಲ್ಲಿ ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂದರೆ ಇನ್ನೂ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಈ ಒಂದು ಫೀಚರ್ಸ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಯಾವುದೇ ಒಂದು ಇಂಟರ್ನೆಟ್ ಇಲ್ಲದೆ ನಿಮ್ಮ ಒಂದು ವಾಟ್ಸಪ್ ನೀವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಇವತ್ತು ನೋಡಲಿ ವಾಟ್ಸಪ್ಪಲ್ಲಿ ಬಂದಂಥದ್ದು ಹೊಸ ನ್ಯೂ ಫೀಚರ್ಸ್ ಅಂದರೆ ನಾವು ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ಅಂದರೆ ಯಾವುದೊಂದು ನಮ್ಮ ಹತ್ರ ಡೇಟಾ ಇಂಟರ್ನೆಟ್ ಇಲ್ಲದೆ ನಮ್ಮೊಂದು ವಾಟ್ಸಪ್ ನೀವು ಯಾವ ರೀತಿ ಯೂಸ್ ಮಾಡೋಂತ ನಾನು ಈ ಒಂದರಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಇದು ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡಿ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಇದೊಂದು ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಏನೋ ಜಸ್ಟ್ ಈ ಫೀಚರ್ನಿಂದ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ, ಇದರಿಂದ ಏನು ಬೆನಿಫಿಟ್ಸು ಈ ಅಂದರೆ ನೀವು ಈ ಫೀಚರ್ಸ್ ಆನ್ ಮಾಡೋದ್ರ ಮೇನ್ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ಈಸಿಯಾಗಿ ನಿಮ್ಮ ಒಂದು ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ, ಯಾವುದೋ ಒಂದು ಡೇಟಾ ಇಲ್ಲದೆ ನೀವು ಈಸಿಯಾಗಿ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ಇವತ್ತು ನೋಡಿದ್ರೆ ಅದು ಯಾವ ಒಂದು ಫೀಚರ್ಸು ಅದ್ರ ಜೊತೆಗೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದರಿಂದ ಏನು ಬೆನಿಫಿಟ್ಸು, ಅದು ಆ ಫೀಚರ್ಸ್ನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆಯಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ನೀವು ಯಾವ ಒಂದು ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಚಿಕ್ಕದಾಗಿ ಕಮೆಂಟಿಗೆ ಅದ್ರ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಕಿಪ್ ಮಾಡೋದು ನೋಡ್ಬೇಕು. ಅದ್ರ ಜೊತೆಗೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟನ್ನಲ್ಲಿ ಸದ್ಯದಲ್ಲಿ ಲಕ್ಷ ಸಬ್ಸ್ಕ್ರೈಬ್ ರೀಚ್ ಆಗಬೇಕು, ಬೇಗ ರೀಚ್ ಮಾಡೋಂತ ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಇದು ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್. ಯಾವ GB ವಾಟ್ಸಪ್ ಯೂಸ್ ಮಾಡಲಿ, ಯಾವುದೋ ಒಂದು ವಾಟ್ಸಪ್ ಯೂಸ್ ಮಾಡಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ನಿಮಗೆ ಈ ಒಂದು ಫೀಚರ್ಸ್ ಸಿಗಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪ್ಲೇಸ್ಟೋರ್ದಲ್ಲಿ ಇದ್ದಂಥ ವಾಟ್ಸಪ್ ಯೂಸ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ GB ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ಸಡನ್ನಾಗಿ GB ವಾಟ್ಸಪ್ ಡಿಲೀಟ್ ಮಾಡ್ಕೊಳ್ಳಿ, ಅದು ನಮ್ಮ ಸೆಕ್ಯೂರಿಟಿ ಎಲ್ಲ ಮೇನ್ ಇಂಪಾರ್ಟೆಂಟ್. ನೀವು ಅಂದರೆ ಈಗ ನಮ್ಮ ಪ್ಲೇಸ್ಟೋರಲ್ಲಿ ಇದ್ದಂಥ ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ ಯಾವ ಒಂದು ಫೀಚರ್ಸ್ ಅದರಿಂದ ಏನು ಬೆನಿಫಿಟ್ಸ್, ಅದ್ರ ಜೊತೆ ಅದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದು ನಾನು ನಿಮಗೆ ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನೀವು ಫ್ರೀಯಾಗಿ ನಿಮ್ಮೊಂದು ಯೂಟ್ಯೂಬ್ ಈಗ ನೀವು ಫ್ರೀಯಾಗಿ ನಿಮ್ಮೊಂದು ವಾಟ್ಸಪ್ ಚಾಟಿಂಗ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಅದು ಯೂಸ್ ಮಾಡಬೇಕಪ್ಪ ಅಂದ್ರೆ ಫ್ರೀಯಾಗಿ ಯಾವ ರೀತಿ ಯೂಸ್ ಮಾಡೋದು, ಯಾವುದೋ ಇಂಟರ್ನೆಟ್ ಇಲ್ಲದೆ ಯಾವ ರೀತಿ ಯೂಸ್ ಮಾಡೋದು, ಆ ಫೀಚರ್ಸ್ ಯಾವುದು ಬೇಗ ಆನ್ ಮಾಡೋಣ ಆ ಫೀಚರ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಆ ಫೀಚರ್ಸ್ ನಾನು ನಿಮಗೆ ಹೇಳ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ. ಈ ಒಂದು ಫೀಚರ್ಸ್ ನಿಮಗೆ ಬರಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮೊಂದು ವಾಟ್ಸಪ್ ಪ್ಲೇಸ್ಟೋರ್ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ಏನು ಬರುತ್ತೆ, ಅಪ್ಡೇಟ್ ಮಾಡಿ ಅಂದರೆ ಈ ಒಂದು ಫೀಚರ್ಸ್ ಬಂದಿರಲ್ಲ, ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ನಿಮಗೆ ಈ ಒಂದು ಫೀಚರ್ಸ್ ಆ್ಯಡ್ ಆಗುತ್ತೆ. ಅದು ಯಾವ ಒಂದು ಫೀಚರ್ಸ್, ಅದರಿಂದ ಯಾವ ರೀತಿ ನಾವು ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡೋಂತ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಜನದಾಗಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು, ಸಾರಿ. ಯಾಕಪ್ಪ ಅಂದ್ರೆ ಬೇಕಾದ್ರೆ ಲೈಟ್ ಹೋಗಿತ್ತು, ಮತ್ತೆ ಲೈಟ್ ಬಂದರೆ ಮತ್ತೆ ನಾನು ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಟ್ ಇದ್ದು ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯ್ತು. ಇಲ್ಲೂ ಜಸ್ಟ್ ನಾನು ನಿಮಗೆ ಫ್ರೀಯಾಗಿ ನಿಮ್ಮೊಂದು ವಾಟ್ಸಪ್ ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ನೀವು ಯಾವ ರೀತಿ ಯೂಸ್ ಮಾಡೋದು, ಅದು ಯಾವ ಒಂದು ಫೀಚರ್ಸ್ ಆನ್ ಮಾಡೋಂತ ಹೇಳ್ತೀನಿ. ಇನ್ನು ಜಸ್ಟ್ ಆ ಒಂದು ಫೀಚರ್ಸ್ ಬಂದ್ಬಿಟ್ಟು ಪ್ರಾಕ್ಸಿ ಅಂತ ಬಂದ್ಬಿಟ್ಟು, ಇದು ಪ್ರಾಕ್ಸಿ ಅನ್ನೋ ಫೀಚರ್ಸ್ ವಾಟ್ಸಪ್ ಅದು ಫೀಚರ್ಸ್, ಅದು ಯಾವ ರೀತಿ ಆನ್ ಮಾಡೋದು, ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ನಮಗೆ ಹೇಳ್ತೀನಿ. ನನಗೆ ಮೊದಲನೇ ಬಂದ್ಬಿಟ್ಟು ಅದು ಯಾವ ರೀತಿ ಆನ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಆನ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಅದು ಆ ಪ್ರಾಕ್ಸಿ ಅನ್ನೋದು ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ, ಅದರಿಂದ ನಮಗೆ ಏನು ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಮೊದಲು ಹೇಳ್ತೀನಿ. ಏನು ಜಸ್ಟ್ ನನಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ. ಮೊದಲೇ ಬಂದ್ಬಿಟ್ಟು ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ನೋಡಿ, ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಈಗ ನೋಡ್ಕೊಳ್ಬೋದು. ಇನ್ನೂ ಜಸ್ಟ್ ನೀವು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಂಡು ನೀವು ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡಬೇಕಪ್ಪ. ಏನೋ ಜಸ್ಟ್ ನೀವು ವಾಟ್ಸಪ್ ಓಪನ್ ಮಾಡ್ಕೊಂಡು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಏನೋ ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಈ ರೀತಿ ಸ್ವೈಪ್ ಮಾಡಿ, ಅದರ ನಂತರ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಇರ್ತದೆ ನೋಡಿ, ಸ್ಟೋರೇಜ್ ಆ್ಯಂಡ್ ಡೇಟಾ ಹತ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡ್ಕೊಂಡು ಏನು ನೋಡ್ಕೊಂಡು ಪ್ರಾಕ್ಸಿ ಸೆಟ್ಟಿಂಗ್ ಅಂತ ಬರುತ್ತೆ ನೋಡಿ. ಪ್ರಾಕ್ಸಿ ಸೆಟ್ಟಿಂಗ್ಸ್ ಇದೇನಿದೆಲ್ಲ ಇದು ಆಪ್ ಇರುತ್ತೆ, ಇದನ್ನ ಆನ್ ಮಾಡಬೇಕು. ಮೊದಲನೇ ಈ ಪ್ರಾಕ್ಸಿ ಇದನ್ನ ಆನ್ ಮಾಡೋದ್ರಿಂದ ಮುಂಚೆ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ಈ ಪ್ರಾಕ್ಸಿ ಇದರಿಂದ ನಮಗೆ ಏನು ಯೂಸ್ಫುಲ್ ಆಗುತ್ತೆ, ಇದರಿಂದ ನಾವು ಯಾವ ರೀತಿ ಮೊದಲನೇ ಬಂದ್ಬಿಟ್ಟು ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೀಯಾಗಿ ನೀವು ಇಂಟರ್ನೆಟ್ ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ನೀವು ಮೊದಲನೇ ಬಂದ್ಬಿಟ್ಟು ಇದರಿಂದ ಚಾಟ್ ಮಾಡೋದು, ಅಂದರೆ ಮೆಸೇಜ್ ಮಾಡ್ಕೊಳ್ಳೋದು, ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ, ಫ್ರೀಯಾಗಿ ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ನೀವು ಫ್ರೀಯಾಗಿ ನಿಮ್ಮೊಂದು ವಾಟ್ಸಪ್ ಯೂಸ್ ಮಾಡ್ಕೊಳ್ಳೋದು, ಇದು ಮೊದಲನೇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ಈಗ ನೀವು ನೋಡ್ಕೊಳ್ಬೋದು, ಈಗ ನೀವು ಎಕ್ಸಾಂಪಲ್ ಆಗಿ ನೋಡ್ಕೊಳ್ಬೋದು ಹಲವಾರು ರೀತಿಯ ಅಪ್ಲಿಕೇಶನ್ ಈಗ ನೋಡ್ಬೋದು. ನಮ್ಮೊಂದು ಇಂಡಿಯಾದಲ್ಲೇ ಫ್ರೀ ಫೈರು ಮತ್ತು ಅದ್ರ ಜೊತೆ ಪಬ್ಜಿ ಲೈಟು ಅಂತ ಅವಾಗಿತ್ತು, ಅದು ಬ್ಯಾನ್ ಇತ್ತು. ಬ್ಯಾನ್ ಆದರೆ ನಮ್ಮ ತುಂಬ ಜನ ಇಂಡಿಯನ್ಸ್ ಏನು ಮಾಡ್ತಾಯಿದ್ರು, ಯಾವುದೋ ಒಂದು ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ, ಅಂದರೆ ವಿಪಿನ್ ಕನೆಕ್ಟ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ವಿಪಿನ್ ಅನ್ನು ಕನೆಕ್ಟ್ ಮಾಡ್ಕೊಂಡು ಆಡ್ತಾ ಇದ್ರು. ಅದು ಬ್ಯಾನ್ ಆದರೂ ಕೂಡ ನಮ್ಮ ಇಂಡಿಯಾದಲ್ಲಿ ಕೂಡ ಅದನ್ನ ಆಡ್ತಾ ಇದ್ರು. ಅದು ಯಾವ ರೀತಿ ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ, ಅದು ಕೂಡ ಇದು ಪ್ರಾಕ್ಸಿ ಅನ್ನೋದು ಇದೊಂದು ವಿಪಿನ್, ಅಂದರೆ ಇದೊಂದು ವಿಪಿನ್ ಇದ್ದಂಗೆ. ಅಂದರೆ ಯಾವ ರೀತಿ ಅಂದರೆ ಈಗ ಬ್ಯಾನ್ ಆದ ಯಾವುದೋ ಒಂದು ಕಂಟ್ರಿಲಿ ನಿಮ್ಮ ವಾಟ್ಸಪ್ ಯೂಸ್ ಹಾಗೆ ನಾವು ಈಗ ಮೆಸೇಜ್ ಮಾಡ್ತಾ ಬೇರೆ ಕಂಟ್ರಿದ ನಮ್ಮ ವಾಟ್ಸಪ್ ಮೆಸೇಜ್ ಹೋಗಲ್ಲ, ಅವಾಗ ನಾವು ವಿಪಿನ್ ಕನೆಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡ್ತೀವಿ. ಅದೇ ರೀತಿ ಕೂಡ ಈ ಪ್ರಾಕ್ಸಿಯನ್ನು ನೀವು ಆನ್ ಮಾಡಿದರೆ ನೀವು ಯಾವುದೊಂದು ಮೆಸೇಜ್ ಇಲ್ಲದೆ ಇದೊಂದು ವಿಪಿನ್ ಇದ್ದಂಗೆ, ಇದರ ಕೆಲಸ ವಿಪಿನ್ ಇದ್ದಂಗೆ ಫ್ರೀಯಾಗಿ ಇಂಟರ್ನೆಟ್ ಬರುತ್ತೆ. ಅದ್ರ ಜೊತೆ ನೀವು ಯಾವುದೇ ಏನು ಇಲ್ಲದೆ ಅವರಿಗೆ ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಕೆಲಸ
ಇದ್ರ ಕೆಲಸ ಏನಂದ್ರೆ ಈಗ ಬ್ಯಾನ್ ಆಗಿದೆ, ಏನೋ ಒಂದು ಬ್ಯಾನ್ ಆಯ್ತು, ಈಗ ವಾಟ್ಸಪ್ ಬ್ಯಾನ್ ಆಯ್ತು, ಮತ್ತೆ ಅದ್ರ ಜೊತೆ ನಿಮ್ಮ ವಾಟ್ಸಪ್ ಏನೋ ಸರ್ವರ್ ಪ್ರಾಬ್ಲಮ್ ಆಗಿ ವಾಟ್ಸಪ್ ಮೆಸೇಜ್ ಹೋಗ್ತಾ ಇರಲ್ಲ, ಸರಿಯಾಗಿ ವಾಟ್ಸಪ್ ಮೆಸೇಜ್ ಯಾರಿಗೂ ಕೂಡ ಹೋಗ್ತಾ ಇರಲ್ಲ, ಈ ವಾಟ್ಸಪ್ ವರ್ಕ್ ಆಗ್ತಾ ಇಲ್ಲ. ಆ ಒಂದು ಟೈಮ್ದಲ್ಲಿ ನೀವು ಪ್ರಾಕ್ಸಿ ಸೆಟ್ಟಿಂಗ್ ಆನ್ ಮಾಡಿದ್ರೆ ಸಾಕು, ನಿಮ್ಮೊಂದು ವಾಟ್ಸಪ್ ವರ್ಕಿಂಗ್ ಆಗುತ್ತೆ. ಅದ್ರ ಜೊತೆ ನೀವು ಇನ್ನೊಬ್ಬರ ಕಂಟ್ರಿ ಕೂಡ ಮೆಸೇಜ್ ಮಾಡ್ಕೊಳ್ಬೋದು. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಆದ್ರೆ ಬಟ್ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಈ ಪ್ರಾಕ್ಸಿ ಸೆಟ್ಟಿಂಗ್ ಆನ್ ಮಾಡಬೇಕಪ್ಪ ಏನೋ ಜಸ್ಟ್ ಮೈನ್ ಇಂಪಾರ್ಟೆಂಟ್, ಇದಕ್ಕೊಂದು IP ಅಡ್ರೆಸ್ ಬೇಕು. IP ಅಡ್ರೆಸ್ ಯಾವ ರೀತಿ ಆನ್ ಅಂದ್ರೆ ಜಸ್ಟ್ ಆನ್ ಅಂತ ಇದೆ ನೋಡಿ, ಇಲ್ಲಿ ನೋಡಿ ಯೂಸ್ ಪ್ರಾಕ್ಸಿ ಅಂತ ಇದ್ದಾರೆ, ತೆಳಗಡೆ ಬಂದು ಕನೆಕ್ಟಿಂಗ್ ಸೆಟ್ ಪ್ರಾಕ್ಸಿ ಅಂತ ಇದೆ ನೋಡಿ, ಸೆಟ್ ಪ್ರಾಕ್ಸಿ. ಇಲ್ಲಿ ಏನಿದಲ್ಲ, ಇಲ್ಲಿ ನೀವೇನ್ ಬೇಕು, IP ಅಡ್ರೆಸ್ ಅಂದ್ರೆ ಏನಪ್ಪ, ಇದು ಯಾವ ರೀತಿ ಅಂದ್ರೆ ಹೇಳ್ಬೇಕಂದ್ರೆ ಇನ್ನೊಂದು ಜಸ್ಟ್ ನಿಮಗೆ ಇಲ್ಲಿ ಒಂದು IP ಅಡ್ರೆಸ್ ಹಾಕಿ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಕನೆಕ್ಟಿಂಗ್ ಐತೆ. IP ಅಡ್ರೆಸ್ ಹಾಕ್ಬೇಕಪ್ಪ, ಯಾವ ಒಂದು IP ಅಡ್ರೆಸ್ ಅಂದ್ರೆ ನೀವು ಎಲ್ಲಿ ಇದ್ದು ನೀವು ವಾಟ್ಸಪ್ ಯೂಸ್ ಮಾಡ್ತಾರೆ ಅಲ್ಲಿ ಇದೊಂದು IP ಅಡ್ರೆಸ್ ಹಾಕ್ಬೇಕು. ಅದನ್ನ ಯಾವ ರೀತಿ ಹಾಕಪ್ಪ ಅಂದ್ರೆ ಏನೋ ಜಸ್ಟ್ ಎಲ್ಲಿಂದ ತೆಗೆದು IP ಅಡ್ರೆಸ್ ಅಂದ್ರೆ ಏನೋ ಜಸ್ಟ್ ನಿಮ್ಗೆ ಗೂಗಲ್ ಓಪನ್ ಮಾಡ್ಕೊಂಡು ಏನೋ ಜಸ್ಟ್ ನೀವು ಏನು ಮಾಡಿ ಪ್ರಾಕ್ಸಿ ನೋಡಿ, ಪ್ರಾಕ್ಸಿ ಲಿಸ್ಟ್ ಇನ್ ಇಂಡಿಯಾ ಬೆಂಗಳೂರು ಅಂತ ನಾನು ಹಾಕಿದ್ದೀನಿ. ಯಾಕಂದ್ರೆ ನಾನು ಬೆಂಗಳೂರಲ್ಲಿದ್ದೀನಿ. ಮೊದಲೇ ಬಂದ್ಬಿಟ್ಟು ಹೇಳ್ಬೇಕಪ್ಪ ಅಂದ್ರೆ ಇದು ನನ್ನೊಂದು ಅಂದ್ರೆ ನಾ ಇದ್ದಂಥ ಊರಲ್ಲಿ ಇಲ್ಲ, ನನ್ನ ಚಿಕ್ಕ ಹಳ್ಳಿ ಇದೆ. ನಮ್ಮ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದೊಂದು ಬರಲ್ಲ ಪ್ರಾಕ್ಸಿ, ಇದೇನು ಸರ್ವಿಸ್ ಅದರದ IP ಅಡ್ರೆಸ್ ಇಲ್ಲ, ವರ್ಕೌಟ್ ಆಗಲ್ಲ. ಮೇನ್ ಬಂದ್ಬಿಟ್ಟು ನೀವು ಬೆಂಗಳೂರು ಆಗಿರ್ಬೋದು, ದುಬೈ, ಈ ರೀತಿ ದೊಡ್ಡ ಸಿಟಿಯಲ್ಲಿ ಅಂದ್ರೆ ಸಿಟಿಯಲ್ಲಿ ಇದ್ದರೆ ನೀವು ಏನೋ ಜಸ್ಟ್ ಅಲ್ಲಿ ನಿಮಗೆ ಅಡ್ರೆಸ್ ತೆಗಿಬೇಕಪ್ಪ ಏನೋ ನೀವು ಗೂಗಲ್ ಓಪನ್ ಪ್ರೀ ಪ್ರಾಕ್ಸಿ ಅಲ್ಲಿ ಲಿಸ್ಟ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಿಸ್ಟ್ ಬರುತ್ತೆ, ಅದ್ರ IP ಅಡ್ರೆಸ್ ಬರುತ್ತೆ. IP ಅಡ್ರೆಸ್ ಏನೋ ಜಸ್ಟ್ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಪಿ ಮಾಡ್ಕೊಂಡು ಜಸ್ಟ್ ಇದನ್ನೇನಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಒಂದು ಪ್ರಾಕ್ಸಿ ಓಪನ್ ಮಾಡ್ತೀನಿ, ನೆಟ್ವರ್ಕ್ನ ಇದನ್ನೇನಿದೆಲ್ಲ ಇದನ್ನ ಇಲ್ಲಿ ನೋಡಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಬೆಂಗಳೂರು ಇದೆ ನೋಡಿ, ಕರ್ನಾಟಕ ಬೆಂಗಳೂರು ಇದೇನು ಅನ್ನೋಂಗಿಲ್ಲ. ಜಸ್ಟ್ ಈ IP ಅಡ್ರೆಸ್ ಏನಿಲ್ಲ ಇಲ್ಲಿ ನೋಡಿ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ನೀವು ಇಲ್ಲಿ ಏನು ಮಾಡೋದು ಪೇಸ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕನೆಕ್ಟಿಂಗ್ ಅಂತ ಬರುತ್ತೆ. ಕನೆಕ್ಟ್ ಅಂತ ತೋರಿಸುತ್ತೆ, ಕನೆಕ್ಟ್ ಆಗಲಿಲ್ಲ ಡಿಸ್ಕನೆಕ್ಟ್ ಅಂತ ತೋರಿಸುತ್ತೆ. ಇದರಿಂದ ಯೂಸ್ಫುಲ್. ಇವನು ಜಸ್ಟ್ ನಾನು ನಿಮಗೆ ಮೊದಲನೇ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನನಗೆ ಈ ಪ್ರಾಕ್ಸಿ ಅನ್ನೋದು ಅಂದರೆ ಯಾವುದೋ ಒಂದು ಇಂಟರ್ನೆಟ್ ನಿಮ್ಮ ಒಂದು ವಾಟ್ಸಪ್ ಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮೊದಲನೇ ಬಂದ್ಬಿಟ್ಟು ಯಾರೆಲ್ಲ ಇದರ ಚಿಕ್ಕ ಅಲ್ಲಿ ನಮ್ಮೊಂದು ಹಳ್ಳಿಯಲ್ಲಿ ಇಲ್ಲ, ಇದು ಬೆಂಗಳೂರು, ದುಬೈ ಈ ರೀತಿ ದೊಡ್ಡ ಸಿಟಿಯಲ್ಲಿ ಕೂಡ ಇದೆ. ಇದರ ಮೂಲಕ ನೀವು ಈಸಿಯಾಗಿ ಯಾವುದೊಂದು ಇಂಟರ್ನೆಟ್ ಇಲ್ಲದೆ ಯೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಬೇರೆ ಕಂಟ್ರಿ ಆಗಿರ್ಬೋದು, ಯಾವುದೇ ಆಗಿದ್ರು ವಾಟ್ಸಪ್ ಏನೋ ಪ್ರಾಬ್ಲಮ್, ಮೆಸೇಜಿಂಗ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಆ ಒಂದು ಟೈಮ್ದಲ್ಲಿ ಇದನ್ನ ಆನ್ ಮಾಡ್ಕೊಂಡು ಈಸಿಯಾಗಿ ವಾಟ್ಸಪ್ ಯೂಸ್ ಮಾಡ್ಬೋದು. ಇಲ್ಲ ಜಸ್ಟ್ ನಿಮಗೆ ಇವತ್ತು ಹೊಸದಾಗಿ ವಾಟ್ಸಪ್ಪಲ್ಲಿ ಒಂದು ಫೀಚರ್ಸ್ ಬಂದಿದೆ, ಅದು ಯಾವುದೋ ಇಂಟರ್ನೆಟ್ ಅಂದರೆ ಯಾವುದೋ ಒಂದು ಇಂಟರ್ನೆಟ್ ಇಲ್ಲದೆ ನಿಮ್ಮ ವಾಟ್ಸಪ್ ಯೂಸ್ ಮಾಡ್ಬೋದು, ಯಾವ ಒಂದು ಫೀಚರ್ಸ್ ಅಂತ ಹೇಳಿದೆ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮ್ ನಂಬರ್ಸ್ ಎಲ್ಲ ಇರುತ್ತೆ. ಈ ಒಂದು ಲಿಸ್ಟ್ ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮ್ ನಂಬರ್ಸ್ ಎಲ್ಲರೂ ಕೂಡ ಜೇನು ಮಾತ್ರ ಮತ್ತೆ ನಾನು ಸಿಗ್ತೀನಿ. ಎಲ್ಲರಿಗೆ ಬಾಯ್.